ಮಂಗಳೂರಿನಲ್ಲಿ ಇದೊಂದು ಹೊಸದಾದಂಥ ಒಂದು ಪ್ರಯತ್ನ, ಆ ಒಂದು ಅನೆಮಿಯಾ ಇರುವಂಥ ಫೀಟಸನ್ನು ಒಂದು ನಾರ್ಮಲ್ ಮಾಡುವಂಥದ್ದು. ಅವರು ಆ್ಯಕ್ಚುಲಿ ಕೇರಳದವರು, ಅವರನ್ನು ಅಲ್ಲಿಂದ ನನಗೆ ರೆಫರ್ ಮಾಡಿದರು ಆ ಕೇಸನ್ನು. ಅದು ಏನಾಗಿತ್ತು ಅಂತ ಹೇಳಿದ್ರೆ, ತಾಯಿದ ಬ್ಲಡ್ ಗ್ರೂಪ್ ನೆಗೆಟಿವ್ ಇತ್ತು, ತಂದೆಯ ಬ್ಲಡ್ ಗ್ರೂಪ್ ಪಾಸಿಟಿವ್ ಇತ್ತು. ಸೊ ಆ ಮಗುವಲ್ಲಿ RH ಇನ್ಕಂಪ್ಯಾಟಿಬಿಲಿಟಿ ಅಂತ ನಾವು ಹೇಳ್ತೇವೆ, ಅದಾಗಿತ್ತು ಆ ಭ್ರೂಣದಲ್ಲಿ. ಸೊ ಅದನ್ನು ನಾವು ಡಿಟೆಕ್ಟ್ ಮಾಡಿ, ಅದು ಫೀಟಲ್ ಎನಿಮಿಯಾಯಿಂದಾಗಿ ಆಗಿರೋದಂತ ಡಿಟೆಕ್ಟ್ ಮಾಡಿ, ಫರ್ದರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗ್ತದೆ ಅಂತ ನಾವು ಗೊತ್ತಾಗಿ ಅದನ್ನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ. ಸೊ ಆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಾವು ಹೇಗೆ ಮಾಡಿದ್ದು ಅಂತ ಹೇಳಿದರೆ, ನಮ್ಮ ಬ್ಲಡ್ ಬ್ಯಾಂಕಿಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ಸ್ಪೆಸಿಫಿಕ್ಕಾಗಿ ನೆಗೆಟಿವ್, ಲೈಕ್ O ನೆಗೆಟಿವ್ ಬ್ಲಡ್ ಗ್ರೂಪ್ ವಿತ್, ಆ್ಯಂಡ್ ಅದರಲ್ಲಿ ಲೈಕ್ ಅದರದ್ದೇ ಪ್ಯಾರಾಮೀಟರ್ಸ್ ಎಲ್ಲ ನಾವು ನೋಡಬೇಕು. ಪ್ರತಿಯೊಂದು ಹೆಮಟೋಕ್ರಿಟ್ ಟೆಸ್ಟ್ ಇರಬೇಕು, ಮತ್ತು ಡೋನರ್ ಇದು ಲೈಕ್ ಮೀನ್ಸ್ ಹೆಮೋಗ್ಲೋಬಿನ್, ಲೈಕ್ ಎವ್ರಿಥಿಂಗ್ ಶುಡ್ ಬಿ ಮ್ಯಾಚಿಂಗ್, ಲೈಕ್ ಮೀನ್ಸ್ ಆ್ಯಂಡ್ ಲೈಕ್ ಅದೆಲ್ಲ ಈ ಲೆವೆಲಲ್ಲಿ ಇದ್ದಾಗ ನಮಗೆ ಆ ಬ್ಲಡ್ಡನ್ನು ಪ್ರೊಕ್ಯೂರ್ ಮಾಡಬೇಕಾಗ್ತದೆ, ಅದನ್ನು ಮತ್ತೆ ನಾವು ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗ್ತದೆ. ಸೊ ಈ ಥರ ಪ್ರೊಕ್ಯೂರ್ ಮಾಡಿರೋವಂಥ ಬ್ಲಡ್ಡನ್ನು ನಾವು ಮತ್ತೆ ಮಗುವಿಗೆ ಸಿರೇಂಜ್ ಮುಖಾಂತರ ಹೊಟ್ಟೆ ಒಳಗಡೆ ಗರ್ಭದಲ್ಲಿರುವಂಥ ಮಗುವಿಗೆ ಅದನ್ನು ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ 3 ಬಾರಿ ಮಾಡಿ. ಸೊ ನೆಕ್ಸ್ಟ್ ಅದು ಆ ತಾಯಿ ಇಲ್ಲಿಗೆ ನನ್ನ ಹತ್ರ ಬಂದಿದ್ದು 28ನೇ ವಾರಕ್ಕೆ. ಸೊ 28ನೇ ವಾರಕ್ಕೆ ಒಂದ್ಸತಿ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ, 31 ವಾರಕ್ಕೆ ಒಂದ್ಸತಿ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ, ಮತ್ತು 35 ವಾರಕ್ಕೆ ಒಂದ್ಸತಿ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ. ಈ ಥರ 3 ಟ್ರಾನ್ಸ್ಫ್ಯೂಷನ್ ಮಾಡಿ ಆ ಮಗು ಮತ್ತು ನಾರ್ಮಲ್ ಆಗಿ ಡೆಲಿವರಿ ಆಯಿತು ಆ ಟ್ರಾನ್ಸ್ಫ್ಯೂಷನ್ ಮಾಡಾದ್ಮೇಲೆ.